ದೈವ ಪುಟ್ಟಿನ ಬಳಕೆದ ನಾಡಿ ಒಳುಂದು ಬಣ್ಣಗ ಬಡಕ ಬಲ್ಲಾಲ ರಾಜವು ಆ ತೆಡ್ಕರದಲ್ಲ ರಾಜವಂಜ ಉಂಡುಗ ಪಂಜಿ ಪುಟ್ಟಿನ ನಾಡು ದೇಶ ಒಳುಂದು ಬಣ್ಣಗ ಬೆಟ್ಟದ ಬಿತ್ತಿ ಮೇಲಿ ರಜ ಈ ಜನಕಾರ ಕರ್ಮಿನ ಸಾಲೆ ಪೂಪೋಯಿ ಪಾರ್ವತಿನ ಸಾಪ ಐಸಾದ ಪಟ್ಟ ಜಪತ್ತ ಮಾಲ ಸ್ವಾಮಿಲಂತಾನೆ ಕಣ್ಣು ಮಂಟನ ನಡುಮನೆ ಕಲ್ಲುಟ್ಟಿ ಕಲ್ಕುಡ ದೈವಸ್ಥಾನ. ಇಲ್ಲಿ ವರ್ಷಾವಧಿ ನೇಮೋತ್ಸವ ನಡೆಯುವಂತಹ ಈ ಸುಸಂದರ್ಭದಲ್ಲಿ ನಾವೆಲ್ಲ ಭಕ್ತರು ಸೇರಿದ್ದೇವೆ. ಮುಖ್ಯವಾಗಿ ಅಮರುಗೊಳ್ಳಿಡು ಅಂತ ಹೇಳುವಂಥದ್ದು ಕಲ್ಲುಟ್ಟಿ ಕಲ್ಕುಡ, ಶಂಭು ಕಲ್ಕುಡ ಮತ್ತು ಇರುವೇದಿ ದಂಪತಿಗಳ 5ನೇ ಗರ್ಭದಲ್ಲಿ ಹುಟ್ಟಿದಂತಹ ಅವಳಿ ಜವಳಿ ಮಕ್ಕಳು ಬೀರು ಮತ್ತು ಕಾಳಮ್ಮ ಅನ್ನುವಂತಹ ಹೆಸರಿನ ಮಕ್ಕಳು.
ಶಂಭು ಅನ್ನುವಂಥವನು ಕುಟುಂಬ ಸತ್ಯ ಎನ್ನಲ ತೀರ್ಮಾನವೇ ಪುರೋಹಿತ ಪುರಸ್ಯ ಹಿತ ಇಲ್ಲಿಟ್ಟೆ ಒಂದು ಮಲ್ಲ ಗೌರವ ಎಲ್ಲಿ ಪ್ರೋತ್ಸಾಹ ಶ್ರೀಕೃಷ್ಣ ಪರಮಾತ್ಮೆ ನೀನು ಅನ್ನನವರುವಾದ ಯಾನು ನಿನ್ನ ತಗೆ ಏರ್ತಿ ಬಲಿಯಾಲೆ ಏರ್ತಿ ಬಲಿ ಬಿಟ್ಟೆ ಹಾಲುತ್ತಲ ಮಾಡಲೆಲ್ಲ ಬಿಟ್ಟು ಏನುತ್ತಲ ಮಾಯ ಗಗ್ಗಾಳ
ಸರ್ವಶಕ್ತರು ನೆನೆತನಲ್ಲಿ ಪಂಚಾದು ಪಂಚಾಲ್ಪ ಸಾರಥ್ಯಾದು ದೇವತಕ್ಕ ಕಲ್ಲುಟ್ಟೆ ಕಲ್ಪನೆ ಮಕ್ಕಳಿದ್ದ ಮಾನ ಪ್ರಾಣರು ವರ್ತದು ಕಾಪಾವೆ ಸರ್ವಕಾರ್ಯ ಅನುಕ್ರಮಗಳು ಅರ್ಥಲೆಕ್ಕನ ಕಾಣಿಕೆಯ ಪದ್ಮ ನಕ್ಷತ್ರ ಮೂಲಪ್ರಸಾದ ಸ್ಥಾನಮಾನ ಪರೀಕ್ಷೆ ವಜ್ರನ್ನ ಬಂಗಾರ ಗರಿಯ ಅಂತ ಬನರ ಸಾಧ್ಯತೆ ಮಮಕಾರ ಎಂಚ ಒಂದು ಮಕ್ಕಳ ಕತೆ ಗೊತ್ತಿಲ್ಲ ಆ ಮಾಮೂಲ ಇಸ್ಮಾರ್ಟ್ ಇದು ಅರೆ ಉಲ್ಲಾಲ್ದಿನ ಚಿತ್ತನಂದ ಮಂತೊಂದು ನಾಗರಕ್ಷೇಶ್ವರ ಬಲಬಲಿಕೆ ನಬತೊಂದು ಅರಕೆಂದ ಎಂಚ ಜೀವಕಲ ಕೊರಡೊಂದು ಬಂಪೆರು
ಕೇಳದೆ ಮನಸ್ಸಿನಲ್ಲಿ ಎಣಿಸಿ ಹೋದ್ರೆ ಮಣ್ಣಿಗೆ ಅಪಕೀರ್ತಿ. ಎಂತ ಎಣಿಸ್ತಾರೆ? ಚೌಕ ದೃಶ್ಯ ನೋಡಿದ ಕೂಡಲೇ ಅದು ಚೇಂಬರ್ ಅಂತ ಎಣಿಸ್ತಾರೆ. ಅದು ಚೇಂಬರ್ ಅಲ್ಲ, ಅದರ ಅಡಿಯಲ್ಲಿ ಮಣ್ಣು, ಬೇರೆ ಎಂತ ಇಲ್ಲ. ಅದರಲ್ಲಿ ಬೇಕಾದ್ರೆ ತೆಗೆದು ನೋಡಿ. ಅದನ್ನು ಕಲ್ಲುಟ್ಟಿ ಕಲ್ಲು ಕೂಡ ಪಂಜುರುಳಿ ಗುಳಿಗನ ಮಣ್ಣು, ಅದು ಆ ಮಣ್ಣೇ ಪ್ರಸಾದ. ಅದನ್ನು ತೆಗೆದು ಹೇಳಿದ್ರೆ ಅದು ಮಣ್ಣು. ನಾನು ಈ ಮಾತು ಯಾಕೆ ಹೇಳಿದ್ದೀನಿ ಹೇಳಿದ್ರೆ, ಅದನ್ನು ನೋಡಿ ನೀವು ನಾಳೆ ಅಪಪ್ರಚಾರ ಮಾಡಬಾರ್ದು. ಪಡುಮನೆಯ ಕಲ್ಲುಟ್ಟಿಯ ಗೊಡಿಯಡಿಯಲ್ಲಿ ಚೇಂಬರ್ ಉಂಟು ಅಂತ. ಅದು ಚೇಂಬರ್ ಅಲ್ಲ, ಅದು ಮಣ್ಣು. ನೆನಪಿರಲಿ. ಇನ್ನು ತಂದೆಯನ್ನು ಮೀರಿಸಬೇಕು ಅನ್ನುವಂತಹ ಒಂದು ಕ್ರಮ ಇದೆ. ಬಬ್ರುವಾಹನ ಅರ್ಜುನನ ಮಗ. ಬಬ್ರುವಾಹನನೊಂದಿಗೆ ಕಾಳಗ ಮಾಡುವಾಗ ಅರ್ಜುನ ಸೋಲ್ತಾನೆ. ಅರ್ಜುನ ಸೋತರೂ ಕೂಡ ಅವನು ಮೀಸೆಯನ್ನು ಮೇಲೆ ಮಾಡ್ತಾನೆ ಕೈಯಲ್ಲಿ. ಯಾಕೆ ಅಂತ ಹೇಳಿದ್ರೆ, ಯಾನು ಸೋತಿನಿ ಬೇತೆರಡಲತ್ತಿಯನ್ನ ಮಗಟ ಅಂಚಾದ ಪುನಗ ಮಗಟ ಸೋತುಂಡಲ ಭಿನ್ನಾಯಿನಿ ಯಾನೆ ಜಯಶಾಲಿ ಯಾನೆ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಅದೇ ರೀತಿಯಾಗಿ ಮಗನು ತಂದೆಯನ್ನು ಮೀರಿಸಬೇಕು ಅಂತ ಶಾಸ್ತ್ರ ಇರೋದ್ರಿಂದ ಈ ಶಂಭುಕಲ್ಕುಡನ ಮಗ ಬೀರು ಶಿಲ್ಪಕಲೆಯಲ್ಲಿ ಅತ್ಯಂತ ನೈಪುಣ್ಯತೆಯನ್ನು ಪಡೆದವ. ಅಂತಹ ಸಂದರ್ಭದಲ್ಲಿ ಅರಸನ ಹತ್ರ ಶಂಭುವಿನ ಮನೆಗೆ ವಾರ್ತೆಯನ್ನು ಹೋದಾಗ ಶಂಭು ಹೇಳ್ತಾನೆ, ನನಗಿಂತ ಸಹ ನನ್ನ ಮಗ ಶಿಲ್ಪಕಲೆಯಲ್ಲಿ ಬುದ್ಧಿವಂತನಿದ್ದಾನೆ, ಜಾಣಮೇ ಇದ್ದಾನೆ, ಆದ್ರಿಂದ ಬೀರುವನ್ನು ಕಳಿಸ್ತೇನೆ ಅಂತ ಹೇಳಿ ಕಳಿಸಿದಂತಹ ಸಂದರ್ಭದಲ್ಲಿ ಅತ್ಯದ್ಭುತವಾದಂತಹ ಇನ್ನೊಂದು ಕಡೆಯಲ್ಲಿ ಇಂಥ ಶಿಲ್ಪ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಗೊಮ್ಮಟನ ವಿಗ್ರಹವನ್ನು ಕೆತ್ತನೆ ಮಾಡಿ ಅದನ್ನು ಲೋಕಾರ್ಪಣೆ ಮಾಡಿದಂತಹ ಸಂದರ್ಭದಲ್ಲಿ ಈ ಅರಸನಿಗೆ ಒಂದು ಸ್ವಾರ್ಥ ಮನೋಭಾವನೆ ಬರ್ತದೆ. ಈಗ ನಾವು ಸಹ ಎಲ್ಲ ಕೆಲಸ ಮಾಡುವುದು ಇಂಚಿನ ಓಲ್ಲ ಉಪ್ಪೆರ ಬಲ್ಲಿ ಅಂತ ಹೇಳಿ, ನಮ್ಮ ದೈವಸ್ಥಾನದಲ್ಲಿ ಒಳ್ಳೆ ರೀತಿಯಾದಂತಹ ಅನ್ನದಾನ ಆಗಬೇಕು, ಎಲ್ಲಿ ಕೂಡ ಅಂತಹ ರುಚಿಯಾದಂತಹ ಅನ್ನದಾನ ಆಗಿರಬಾರದು ಅನ್ನುವಂತಹ ಸ್ವಲ್ಪ ಸ್ವಾರ್ಥದ ಮನೋಭಾವನೆ ಎಲ್ಲರಿಗೂ ಇರ್ತದೆ. ಒಂದು ಸರ್ಟೆನ್ ಲಿಮಿಟ್ಸ್ನವರೆಗೆ ಆ ಸ್ವಾರ್ಥ ಸರಿ ಅಂತ ಹೇಳ್ತದೆ ಶಾಸ್ತ್ರ. ಪಕ್ಕದ ಮನೆಯವ ರ್ಯಾಂಕ್ ಬಂದಾಗ ನಮ್ಮ ಮಗು ಕೂಡ ರ್ಯಾಂಕ್ ಯಾಕೆ ಬರುವುದಿಲ್ಲ ಅನ್ನುವಂತಹ ಮಾತ್ಸರ್ಯ ಶಾಸ್ತ್ರ ಸಮ್ಮತ ಅಂತ ಹೇಳ್ತಾರೆ. ಆದರೆ ಈ ಬೀರು ಅರಸನ ಭೈರವ ಅರಸನ ಸ್ವಾರ್ಥ ಅಡರಿ ಹೋಯಿತು. ಅವ ಶಂಭುವನ ಹತ್ರ ಹೇಳ್ತಾನೆ, ನಿನ್ನ ಮಗನ ಹತ್ರ ಹೇಳಬೇಕು, ಶಾಶ್ವತವಾಗಿ ನಿನ್ನ ವೃತ್ತಿಯನ್ನು ಬಿಡಬೇಕು, ನಿನಗೆ ಎಷ್ಟು ಕಂಪನ್ಸೇಷನ್ ಕೊಡ್ತೇನೆ, ಇಷ್ಟು ಕಂಪನ್ಸೇಷನ್ ಕೊಡ್ತೇನೆ, ಇನ್ನು ನೀನು ವೃತ್ತಿ ಧರ್ಮವನ್ನು ಬಿಡಬೇಕು ಅಂತ ಹೇಳುವಾಗ ಬೀರು ಅವನ ಆದೇಶವನ್ನು ತಿರಸ್ಕಾರ ಮಾಡ್ತಾನೆ. ಈಗ ನಾನೊಬ್ಬ ಅರ್ಚಕ, ನನ್ನ ಹತ್ರ ನೀವು ಪೂಜೆ ಮಾಡಬೇಡಿ ಅಂತ ಹೇಳಿದ್ರೆ ಅದು ಬಿಡ್ಲಿಕ್ಕೆ ಆಗುದಿಲ್ಲ. ಒಬ್ಬ ಅಂಗಡಿ ವ್ಯಾಪಾರಸ್ಥನ ಹತ್ರ ನೀನು ಅಂಗಡಿಯನ್ನು ಮುಚ್ಚು ಅಂತ ಹೇಳಿದ್ರೆ ಆಗುದಿಲ್ಲ. ಒಬ್ಬ ವಿಶ್ವಕರ್ಮರ ಹತ್ರ ನೀವು ಶಿಲ್ಪಕಲೆಯನ್ನು ಬಿಡು ಅಂತ ಹೇಳಿದ್ರೆ ಆಗುದಿಲ್ಲ. ಎಲ್ಲವೂ ಕೂಡ ಹಾಗೆ. ಹೋಟೆಲ್ ಉದ್ಯಮದ ಹತ್ರ ಹೋಗಿ ಆ ಹೋಟೆಲನ್ನು ಬಂದ್ ಮಾಡಿ ಅಂತ ಹೇಳಿದ್ರೆ ಆಗ್ತದೆ, ಆಗುದಿಲ್ಲ. ಆಗ ಬೀರು ಹೇಳ್ತಾನೆ, ನಿನ್ನ ಅಹವಾಲನ್ನು ನಾನು ತಿರಸ್ಕರಿಸಿದ್ದೇನೆ ಅಂತ ರಾಜನಿಗೆ ಸಂದೇಶ ಕಳಿಸ್ತಾನೆ. ರಾಜ ಹೇಗಾದರೂ, ಯಾಕೆ ರಾಜನಿಗೆ ಈ ಸ್ವಾರ್ಥ? ಇಂತಹ ಕಾರ್ಕಾಳದ ಗೊಮ್ಮಟ ಇನ್ನು ಎಲ್ಲೂ ಇರಬಾರದು, ಸ್ವಾರ್ಥ ಮನೋಭಾವನೆ, ನನ್ನ ಅರಮನೆಯ ನನ್ನ ಸ್ಥಾನದ ಗೊಮ್ಮಟನೇ ಶ್ರೇಷ್ಠ ಆಗಬೇಕು ಅನ್ನುವಂತಹ ಸಂದೇಶ. ಮೋಸದಿಂದ ಕಾಡಿಗೆ ಕರೆಸ್ತಾನೆ ಬೀರುವನ್ನು. ಮೋಸದಿಂದ ಧರಿಸಿ ಅವನ ಕೈಯನ್ನು ಕಾಲನ್ನು ಕಡಿತಾನೆ. ರಕ್ತದ ಓಕುಳಿಯಲ್ಲಿ ಆಗ್ತದೆ. ಇನ್ನು ಅವಳ ತಂಗಿ ಕಾಳಮ್ಮ ಅಣ್ಣ ಎಲ್ಲಿ ಅಂತ ಹುಡುಕಿಕೊಂಡು ಬರುವಾಗ ಮೋಸದಿಂದ ಕೈಕಾಲು ಕಡದ ವಿಷಯ ಗೊತ್ತಾಗ್ತದೆ. ಯಾರು ನಿನ್ನ ಕೈಕಾಲು ಕಡದದು ಅಂತ ಹೇಳುವಾಗ ಭೈರವ ಸೂಡ ಅರಸ ಮೋಸದಿಂದ ನನ್ನನ್ನು ಕರೆಸಿ ಈ ರೀತಿ ಮಾಡಿದ ತಂಗಿ ಅಂತ ಹೇಳುವಾಗ, ಸರಿ, ಇನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನಾವು ರುದ್ರಪಾದೆಯನ್ನು ಸೇರಿ ಕಾಯವನ್ನು ಬಿಟ್ಟು ಮಾಯವನ್ನು ಸೇರೋಣ, ಇನ್ನೊಂದು ಜನ್ಮದಲ್ಲಿ ಅವನನ್ನು ನೋಡೋಣ ಅಂತ ಹೇಳಿ ಅವರಿಬ್ಬರು ಒಟ್ಟಿಗೆ ಸೇರಿ ಆತ್ಮಾಹುತಿಯನ್ನು ಮಾಡ್ತಾರೆ. ರುದ್ರಪಾತೆಯಲ್ಲಿ ಪ್ರಾಣವನ್ನು ತ್ಯಜಿಸ್ತಾರೆ. ಇನ್ನೊಂದು ರೂಪದಲ್ಲಿ ಅವರು ಪಾರ್ವತಿಯ ಅನುಗ್ರಹದಿಂದ ಕಲ್ಕುಡ ಮತ್ತೆ ಕಲ್ಲುಟ್ಟಿ ಕಾಳಮ್ಮ ಒಟ್ಟಾಗಿ ಕಲ್ಲುಟ್ಟಿ ಕಲ್ಕುಡ ಅನ್ನುವಂತಹ ನಾಮಾಂಕಿತದಲ್ಲಿ ಮೆರಿತಾರೆ. 21 ದಿವಸದಲ್ಲಿ ಭೈರವ ಅರಸನನ್ನು ಸಂಹಾರ ಮಾಡಿ ಧರ್ಮ ರಕ್ಷಣೆ ಮಾಡ್ತಾಳೆ. ಇಂತಹ ಸಂದರ್ಭದಲ್ಲಿ ಇನ್ನು ಏನು ಅಂತ ವಿಚಾರ ಬರುವಾಗ ಮನೆ ಮನೆ ಸೇರಿ ಜಾಗೆ ಸೇರಿ ಅಧರ್ಮಿಗಳನ್ನು ನಾಶ ಮಾಡಿ ಧರ್ಮವನ್ನು ಮೆರೆಸುವಂತಹ ಕೈಂಕರ್ಯವನ್ನು ನೀವು ಅಣ್ಣ ತಂಗಿಯಂದಿರು ಮಾಡಬೇಕು ಅಂತ ಹೇಳಿ ಪಾರ್ವತಿಯ ಆದೇಶ ಆಗ್ತದೆ. ಇಂದಿನಿಂದ ಇಂದಿನ ದಿವಸವರೆಗೂ ಕೂಡ ಆ ಕಲ್ಲುಟ್ಟಿ ಕಲ್ಕುಡರು
ಇಬ್ಬರು ತಗೆತಂಗಡಿ ಅಂತ ಹೇಳಿದ್ರೆ ಅಣ್ಣ ತಂಗಿಯಂದಿರು. ಪದ್ಮುಂಜೆಯಲ್ಲಿ ಬಡ್ಡಕಟ್ಟೆಯಲ್ಲಿ ನರಸಿಂಹದೇವರ ಬಲಭಾಗದಲ್ಲಿರುವಂತಹ ಆ ಒಂದು ಪಂಜುರುಳಿಯ ಒಂದು ಸಂದರ್ಶನ ಆಗುವಂತಹ ಸಂದರ್ಭದಲ್ಲಿ ಘರ್ಷಣೆ ಆಗ್ತದೆ. ಮತ್ತೆ ರಕ್ಷಣೆಗೆ ಬಂದದ್ದು ಅಂತ ಹೇಳಿ ರುದ್ರದೇವರ ಅನುಗ್ರಹದಿಂದ ಕಲ್ಲುಟ್ಟಿ ಮತ್ತೆ ಪಂಜುರುಳಿ ಅಣ್ಣ ತಂಗಿಯಂದಿರಾಗ್ತಾರೆ, ತಗೆತಂಗಡಿಲು ಅಂತ ಹೇಳ್ತೇವೆ. ಆದ್ರಿಂದ ಅಂತಹ ಸಂದರ್ಭದಲ್ಲಿ ಕುಟುಂಬವನ್ನು ಸೇರಿ ಎಲ್ಲರ ಕುಟುಂಬದಲ್ಲಿ ಕಲ್ಲುಟ್ಟಿ ಇದ್ದಾಳೆ. ಅಂತಹ ಈ ಪಡುಮನೆಯ ಕಲ್ಲುಟ್ಟಿ ತುಂಬ ಕಳೆ ಕಾರ್ಮಿಕವನ್ನು ತುಂಬಿದಂತಹ ಒಂದು ಕಲ್ಲುಟ್ಟಿ. ಅಂತಹ ಸಂದರ್ಭದಲ್ಲಿ ಇಲ್ಲಿಂದ ನಾವು ಎಲ್ಲಿಗೆ ಹೋಗುವಾಗ ಸಹ ಕೂಡ ಒಮ್ಮೆ ಗಾಡಿಯನ್ನು ನ್ಯೂಟ್ರಲ್ ಮಾಡಿ ಅವಳಿಗೆ ತಲೆ ತಗ್ಗಿಸುವಂತಹ ಒಂದು ನಾವು ಜಾಯಮಾನವನ್ನು ಇಟ್ಟುಕೊಂಡಿದ್ದೇವೆ. ಅವಳನ್ನು ಮುಂದಿಟ್ಟುಕೊಂಡು ಈ ಜಾಗದಲ್ಲಿ ಹೋದಂತಹ ಕೆಲಸ ಜಯವೇ ಸರಿ. ಒಂದು ಅಗ್ನಿಯಿಂದ ಏನನ್ನು ಮಾಡಬಹುದು, ಅಗ್ನಿಯಿಂದ ಬೆಳಕನ್ನು ಹೊತ್ತಿಸಬಹುದು, ಅಗ್ನಿಯಿಂದ ಜೀಟಿಗೆಯನ್ನು ಹೊತ್ತಿಸಬಹುದು. ಆದರೆ ಅಗ್ನಿಯಿಂದ ಇಡೀ ಕಾರ್ಕಳದ ಪೇಟೆಯನ್ನು ಕೂಡ ಸುಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಸಂದೇಶವನ್ನು ಸಾರಿದವಳು ಇದೇ ಕಲ್ಲುಟ್ಟಿ. ಕಾರ್ಕಳದ ಪೇಟೆಯನ್ನು ಸುಡುಸುಕಾರಿ ಮಾಡಿ ನಾನಿದ್ದೇನೆ ಅನ್ನುವಂತಹ ಕೀರ್ತಿಯನ್ನು ಮೆರೆದವಳು. ಅಗ್ನಿಯ ಇನ್ನೊಂದು ರೂಪವೇ ಕಲ್ಲುಟ್ಟಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆಷಾಢ ಮೂರ್ತಿ ಅಂತ ಅವಳಿಗೆ ಹೆಸರು. ಅವಳಿಗೆ ವಿಷವನ್ನು ಉಣಿಸುವಂತಹ ಸಂದರ್ಭದಲ್ಲಿ ಆ ಉಣ್ಣಿಸಿದಂಥವರಿಗೆ ವಿಷವನ್ನು ಕೊಟ್ಟ ಪಾಷಾಣ ದೇವತೆ ಇಂತಹ ಕಲ್ಲುಟ್ಟಿ. ಅಂತಹ ಕಲ್ಲುಟ್ಟಿ ತಾಯಿಯ ವಿಶೇಷವಾದಂತಹ ಅನುಗ್ರಹ ಎಲ್ಲರಿಗೂ ಕೂಡ ಸಿಗಲಿ. ಅವಳು 3 ರೂಪದಲ್ಲಿ ಬರ್ತಾರೆ. ಆದ್ರಿಂದ ಈ ಸಂದರ್ಭದಲ್ಲಿ ಮೈಕದಲ್ಲಿ ಹೇಳುವಾಗ ಒಂದು ಕೆಲವೆಲ್ಲ ಸಮಾಜಕ್ಕೆ ನಾವು ಧನ್ಯವಾದವನ್ನು ಹೇಳಬೇಕಾಗ್ತದೆ. ಒಂದು ವಿಶೇಷವಾಗಿ ಪೂಜಾರ್ಮೆ ಅಂತ ಹೇಳ್ತೇವೆ. ಅಂತಹ ಕಲ್ಲುಟ್ಟಿಯ ದರ್ಶನ ಪಾತ್ರಿ. ಅಂತಹ ಕಲ್ಲುಟ್ಟಿ ನಿಜ ರೂಪದಲ್ಲಿ ಆಗಿಕೊಂಡು ಈಗ ಕಲ್ಲುಟ್ಟಿಯನ್ನು ನೋಡಿದವರು ಯಾರಿದ್ದಾರೆ? ನಿಜ ರೂಪದಲ್ಲಿ ನೋಡಿದ್ದವರು ಇಲ್ವೇ ಇಲ್ಲ. ಕಲ್ಲುಟ್ಟಿ ನಿಜವಾಗಿ ಎದುರಿಗೆ ಬಂದರೆ ಮೂತ್ರ ಹೊಯ್ಲಿಕ್ಕಿಲ್ವ ಯಾರಾದರೂ? ಆದ್ರಿಂದ ಅವಳು ಅಷ್ಟು ಉಗ್ರರೂಪಿಯಾದಂತಹ ಕಲ್ಲುಟ್ಟಿಯನ್ನು ನೋಡಿದವರಿಲ್ಲ. ಆದ್ರೆ ಕಲ್ಲುಟ್ಟಿ ಹೇಗೆ ಬರ್ತಾಳೆ ಅಂತ ಹೇಳಿದ್ರೆ ಪತ್ತೆರು ಸೇರಿದ ಪೂವರಿ ಪಾಟ್ನಲ್ಪ ಯಾನುಲ್ಲ ಅಂತ ಹೇಳಿ ಜಗತ್ತಿಗೆ ಸಂದೇಶವನ್ನು ಕೊಟ್ಟವಳು ಈ ಮಹಾತಾಯಿ. ಅಂತಹ ಕಲ್ಲುಟ್ಟಿಯನ್ನು ನೋಡಿದವರಿಲ್ಲ. ಆದರೆ ಅವಳ ರೂಪ ಹೀಗೆ ಇರಬಹುದು ಅಂತ ಹೇಳಿ ಜಗತ್ತಿಗೆ ತೋರಿಸಿಕೊಟ್ಟವರು ದೈವ ನರ್ತಕರು. ಆದ್ರಿಂದ ಆ ದೈವ ನರ್ತಕರಿಗೆ, ಆ ದೈವದ 16 ವರ್ಗದ ಚಾಕಿರಿಯವರಿಗೆ ಅದರಲ್ಲಿ ಎಲ್ಲವೂ ಕೂಡ ಬಂತು. ಗುತ್ತುಬರಿಕೆ ಬಂತು, ಎಲ್ಲವೂ ಕೂಡ ಬಂತು. ಮದಿಪುದ ಮಧ್ಯಸ್ಥರು ಬಂತು. ವಾದ್ಯದ ಸರಸ್ವತಿಯ ಸೇರಿಗಾರರು ಬರ್ತಾರೆ. ಅದೇ ರೀತಿಯಾಗಿ ದೈವ ನರ್ತಕರು ಬರ್ತಾರೆ. 3 ದೈವ ನರ್ತಕರ ಸಮೂಹ ಇದೆ. ಪಂಬದ ಪರವ ನಲಿಕೆ ಅನ್ನುವಂಥದ್ದು. ಹಾಗಾದ್ರೆ ನಲಿಕೆ ಅಂತ ಹೇಳಿದ್ರೆ ಚಿಕ್ಕ ವಿಷಯ ಅಲ್ಲ. ರಾಜಮರ್ಜಿಯಲ್ಲಿ ಘಂಟಾಘೋಷವಾಗಿ ಹೇಳುತ್ತೇವೆ. ದೈವಕ್ಕೆ ಇನ್ನೊಂದು ಮಾತು, ನವಿಲದ ನಲಿಕೆ ಆನೆದ ನುರ್ಕು ಅಂತ ಹೇಳಿ. ಅದು ನುಗ್ಗಿ ಬರುವಾಗ ಯಾರು ಅಡ್ಡ ಬರಬಾರದು. ಆನೆ ಹೇಗೆ ಕಬ್ಬಿನ ತೋಟವನ್ನು ನುಗ್ಗಿಕೊಂಡು ಬರ್ತದೆಯೋ ಅಡ್ಡ ಬಂದವ ಹೋದ ಅಂತ ಲೆಕ್ಕ. ಆದ್ರಿಂದ ಆನೆದ ನುರ್ಕು ಅಂತ ದೈವಕ್ಕೆ ಹೇಳುವುದಕ್ಕೆ. ಅದೇ ರೀತಿಯಾಗಿ ಚಂದದಲ್ಲಿ ನಲಿಯುವಾಗ ನಮ್ಮ ರಾಷ್ಟ್ರ ಪಕ್ಷಿ ಯಾವುದು? ನವಿಲು. ಹಾಗಾದ್ರೆ ಅವರಿಗೆ ಅದಕ್ಕೆ ರಾಷ್ಟ್ರ ಪಟ್ಟತ್ವ ಪಕ್ಷಿ ಅನ್ನುವಂತ ಪಟ್ಟ ಸಿಕ್ಕಿದ್ದು ಹೇಗೆ ಅಂತ ಹೇಳಿದ್ರೆ ಅದರ ನರ್ತನದಿಂದ. ಹಾಗಾದ್ರೆ ದೈವದ ನರ್ತನ ಹೇಗಿರ್ತದೆ ಅಂತ ಹೇಳಿದ್ರೆ ನವಿಲಿನ ಹಾಗಿರ್ತದೆ. ನವಿಲದ ನಲಿಕೆ, ಆನೆದ ನುರ್ಕು ಅಂತ ಹೇಳೋದು ಇದಕ್ಕೆ. ಆದ್ರಿಂದ ಇಂತಹ ಸಂದರ್ಭದಲ್ಲಿ ದೈವ ನರ್ತಕರಿಂದ ಹಿಡಿದು ತುಳುವಲ್ಲಿ ಹೇಳ್ತಾರೆ, ನೂಲು ಪಾಡಿನ ಹಿಡಿದಿಂಚಿ ತೋಲು ಪಾಡಿನ ಮುತಲ 16ವರೆಗೂ ಶರಣು ಅಂತ ಹೇಳ್ತಾರೆ. ಯಾರೂ ಕೂಡ ಚಿಕ್ಕವರಲ್ಲ. ಎಲ್ಲರಿಗೂ ಅವರವರ ಕಾರ್ಯ, ಅವರವರ ಕೆಲಸ ದೊಡ್ಡದೆ. ಆದ್ರಿಂದ ಎಷ್ಟೋ ಸಂಸಾರವನ್ನು ಆ ದರ್ಶನ ಪಾತ್ರೆಗಳು, ಇಲ್ಲಿ ಮೋಹನ್ ಪೂಜಾರಿಯವರು ಅವರ ವಿಶೇಷವಾದಂತಹ ಎಲ್ಲ ಹಬ್ಬಿದೆ. ಅದೇ ರೀತಿಯಾಗಿ ನಲಿಕೆ ಸಮಾಜದವರು ಎದೆ ತಟ್ಟಿ ಹೇಳಬೇಕು ನಲಿಕೆಯವರು ಅಂತ. ಅವರು ಚಿಕ್ಕವರಲ್ಲ. ಪಂಬದರು ದೊಡ್ಡವರು, ನಲಿಕೆಯವರು ದೊಡ್ಡವರು, ಪರವರು ದೊಡ್ಡವರು. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಮೇಲ್ನೋಟಕ್ಕೆ ಕಾಣಬಹುದು ಈತು ಸಾರ ಗುರುಪೂಜ 4 ಪೋವಾಡು ಅಂತ. ಖಂಡಿತ ಅಲ್ಲ. ದೈವದ ಗರ್ಭಗುಡಿಯಲ್ಲಿ ಎಷ್ಟು ದೋಷ ಉಂಟು ಇಲ್ಲಿದೆಲ್ಲ ಹೇಳಿದ್ದು ನಾನು ಪಡುವನೆ ಅಂತ ಹೇಳಿ ಜನರಲ್ ಆಗಿ ಹೇಳಿದ್ದು. ನಮ್ಮ ಸಂಸಾರದಲ್ಲಿ ಆಗಲಿ ನಿಮ್ಮ ಸಂಸಾರದಲ್ಲಿ ಆಗಲಿ ಎಷ್ಟು ಪ್ರೇತಬಾಧೆ ಉಂಟು, ಎಷ್ಟು ದೋಷ ಉಂಟು, ಎಲ್ಲವೂ ಕೂಡ ದೈವಕ್ಕೆ ಮಾತ್ರ ಗೊತ್ತು. ಆದರೆ ದೈವ ನರ್ತನ ಮಾಡುವಂತಹ ಸಂದರ್ಭದಲ್ಲಿ, ದರ್ಶನ ಪಾತ್ರಿಗಳು ಆವೇಶಾದಂತಹ ಸಂದರ್ಭದಲ್ಲಿ ಆ ಮಣ್ಣಿನ ದೋಷವನ್ನೆಲ್ಲ ಅವರು ಪೂಜೆ ಅಂತ ಹೇಳ್ತೇವೆ, ಅದನ್ನು ಹೊರಕೊಳ್ಳಬೇಕಾಗ್ತದೆ. ಆದ್ರಿಂದ ಅವರು ನಮ್ಮ ದೋಷವನ್ನು ಹೊರಕೊಳ್ಳೋದು, ಅದಕ್ಕೆ ಸಂಬಳದ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಉಂಟಾ? ಆದ್ರಿಂದ ಎಷ್ಟೋ ದೈವ ನರ್ತಕರು ದೈವದ ಕೊಡಿಯಡಿಯಲ್ಲಿ ಪ್ರಾಣ ಬಿಟ್ಟಿದ್ದಾರೆ. ಎಷ್ಟೋ ದೈವ ನರ್ತಕರು ಆ ಮನೆಗೆ ಹೋಗುವಾಗ ಆಕ್ಸಿಡೆಂಟ್ ಆಗಿ
ಆ ಮಣ್ಣಿನ ದೋಷದಿಂದ ಅವರು ಪ್ರಾರಬ್ಧವನ್ನು ಅನುಭವಿಸುವಂತಹ ಎಷ್ಟೋ ಉದಾಹರಣೆಗಳಿವೆ. ಹಾಗಾದ್ರೆ ನಮಗೆ ಬರುವಂತಹ ಪೆಟ್ಟನ್ನು ಅವರು ತಿನ್ನಲಿಲ್ಲ, ಹಾಗಾದ್ರೆ ಅವರು ಚಿಕ್ಕವರ, ಅವರ ಪಾದ ತೊಳಿಬೇಕು ನಾವು. ಅಂತಹ ಸಂದರ್ಭದಲ್ಲಿ 16 ವರ್ಗದ ಚಾಕಿರಿಯವರಿಗೆ ಶರಣು ಅಂತ ಹೇಳಿಕೊಂಡು ಪಡುಮಲೆಯ ಕಲ್ಲುಟ್ಟಿ, ಇಂದಿಗೂ ಕೂಡ ನಾನು ಪಂಪಲ್ಲಿಂದ ಈ ಸೈಡ್ ಪಾಸ್ ಆದರೆ ಇಂದಿಗೂ ಕೂಡ ನಾನು ಅವಳನ್ನು ಸ್ಮರಿಸ್ತೇನೆ. ಮೊನ್ನೆ ಹೊಸ ಗಾಡಿ ತಗೊಂಡೆ, ವಾಹನ ತಗೊಳ್ಳುವಾಗ ಇಲ್ಲಿಂದಲೇ ಅವಳ ಎದುರಿನಲ್ಲೇ ತಗೊಂಡದ್ದು ನಾನು ಕಾಂಚನದಿಂದ. ಅಂತಹ ಆಕ್ಟಿವ್ ಅನ್ನು ತಗೊಳ್ಳುವಾಗ ಸಮೇತ ಇಲ್ಲಿ ಬಂದು ತಗ್ಗಕ್ಕೆ ನಮಸ್ಕಾರ ಮಾಡಿ ಅಪ್ಪ ಗಾಡಿ ತಿಂದೊಂದುಲ್ಲೆ ಅವನ ಡ್ರೈವಿಂಗ್ ಯಾನ ತೀಯೇ ಮಾಡ್ಕೊಡು ಅಂತ ಹೇಳಿ ಪಡುಮನೆಯ ಕಲ್ಲುಟ್ಟಿಗೆ ನಮಸ್ಕಾರ ಮಾಡಿ ಗಾಡಿಯನ್ನು ಇಲ್ಲಿಟ್ಟದ್ದು ನಾನು. 6288 ಈಗ ಸಹ ನೋಡಬಹುದು, ಅದು ಕಲ್ಲುಟ್ಟಿಯ ಗಾಡಿ. ಆದ್ರಿಂದ ಅಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ, ಈ ಮನೆಯ ಆ ಪಡುಮನೆಯ ರಮೇಶಣ್ಣ ಮಂಜೇಶ್ವರ ಅವರು ನಮಗೆ ತುಂಬ ಪ್ರೀತಿಯನ್ನು ಕೊಟ್ಟವರು. ನಮಗೆ ಫಾರಿನನ್ನು ನಾನು ಇಷ್ಟರವರೆಗೆ ನೋಡಿದ್ದಲ್ಲ, ನಮಗೆ ಪಾಸ್ಪೋರ್ಟೇ ಇಲ್ಲ, ಬೇಡ ಅಂತ ಹೇಳಿ ಮಂಜುನಾಥನ ಸನ್ನಿಧಾನಕ್ಕೆ ಬಂದವ. ಪಾಸ್ಪೋರ್ಟ್ ಇಲ್ಲದೆ ಫಾರಿನ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಕನ್ನಡ ಸಂಘಕ್ಕೆ ಬರ್ತೀರಾ ಅಂತ ಬಹರೇನ್ಗೆ ಕೇಳಿದರು, ನನ್ನ ಹತ್ರ ಪಾಸ್ಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಎಲ್ಲ ವ್ಯವಸ್ಥೆಯನ್ನು ಅವರು ಮಾಡಿ ನನ್ನ ಮನೆಯವರೆಗೆ ವಾಹನವನ್ನು ಕೊಂಡೋಗಿ ಏರ್ಪೋರ್ಟಿಗೆ ಬಿಟ್ಟು ವಿಮಾನದಲ್ಲಿ ಕುತ್ಕೊಳಿಸಿದಂತಹ ದೊಡ್ಡ ಪರಮ ಸಂಸಾರ ಇದು. ಆದ್ರಿಂದ ವಿಶೇಷವಾಗಿ ಅವರಿಗೂ ಕೂಡ ತಲೆ ತಗ್ಗಿಸಿ, ಯಾರೆಲ್ಲ ಈ ಭಕ್ತಾದಿಗಳು ಈ ಮಣ್ಣಿಗೆ ಬರ್ತಾರೋ ಅವರೆಲ್ಲರಿಗೂ ಕೂಡ ಈ ದೈವದೇವರ ಪರಮಾನುಗ್ರಹ ಪ್ರಾಪ್ತಿಯಾಗಲಿ. ಒಂದು ಚೆಂಡು ಮಲ್ಲಿಗೆಯನ್ನು ಈ ಪಡುಮನೆಯ ಕಲ್ಲುಟ್ಟಿಗೆ ಹೇಳಿ ಆಗದ ಕೆಲಸ ಇಲ್ಲ. ದಿನ ಹೆಚ್ಚು ಕಮ್ಮಿ ಆಗಬಹುದು, ಮಲ್ಲಿಗೆಯ ಪರಿಮಳ ಮಾಸುವುದಕ್ಕಿಂತ ಮುಂಚೆ ನಿಮ್ಮ ಕೆಲಸ ಈ ಪಡುಮನೆಯಲ್ಲಿ ಆಗ್ತದೆ ಅನ್ನುವಂಥದ್ದು ಕೊಡಿಯಡಿಯಲ್ಲಿ ಹೇಳುವಂತಹ ಮಾತು. ಅವಕಾಶಕ್ಕೆ ಧನ್ಯವಾದವನ್ನು ಹೇಳ್ತಾ, ವಿಶೇಷವಾಗಿ ಹೀಗೆ ಹೇಳಿ ಅಂತ ನಾನು ಕೇಳಿದ್ದಲ್ಲ, 2 ಕಲ್ಲುಟ್ಟಿಯ ಬಗ್ಗೆ ಮಾತಾಡಿ ಅಂತ ಹೇಳಿದ್ದು 5 ನಿಮಿಷ ತಡ ಆದರೆ ಕ್ಷಮಿಸಿ. ಇದು ನಾನು ವ್ಯಕ್ತಿಯನ್ನು ಕೊಂಡಾಡಿದ್ದಲ್ಲ, ನನ್ನ ತಾಯಿ, ಹೆತ್ತ ತಾಯಿ ಕಲ್ಲುಟ್ಟಿ ಕಲ್ಕುಡ ಅಣ್ಣಪ್ಪ ಪಂಜುರುಳಿ ಗುಳಿಗಾದಿ ಪಂಚಶಕ್ತಿಗಳನ್ನು ಕೊಂಡಾಡಿದ್ದು ಅಂತ ಹೇಳಿ ಹೆಚ್ಚು ಕಮ್ಮಿ ಆದರೆ ಕ್ಷಮಿಸಿ ಅಂತ ಹೇಳಿಕೊಂಡು, ತಾಯಿಯನ್ನು ಕೊಂಡಾಡಿದ್ದಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದವನ್ನು ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.